ಚುನಾವಣೆ ಪ್ರಚಾರವನ್ನು ಆರಂಭಿಸಿದ್ದೀರಿ. ಜನರು ಯಾವ ರೀತಿ ಸ್ಪಂದನೆ ಮಾಡ್ತಾ ಇದ್ದಾರೆ? ಈಗಾಗಲೇ ನಾವು 11ನೇ ವಾರ್ಡಿನ ಪ್ರತಿ ಮನೆಗೂ ಭೇಟಿ, ಎಲ್ಲ ನಮ್ಮ ಹಿರಿಯರ ಸಮ್ಮುಖದಲ್ಲಿ, ನಮ್ಮ ಪಕ್ಷದ ಮುಖಂಡರ ನೇತೃತ್ವದಲ್ಲಿ, ಯುವಕರ ನೇತೃತ್ವದಲ್ಲಿ ಮತ್ತು ಎಲ್ಲಾ ತಾಯಂದಿರ ನೇತೃತ್ವದಲ್ಲಿ ನಾವು ಮನೆಗೂ ತೆರಳಿ ಮತಯಾಚನೆ ಮಾಡ್ತಾ ಇದ್ದೀವಿ. ಹಿರಿಯರು, ಯುವಕರು, ತಾಯಂದಿರು ಎಲ್ಲರೂ ಕೂಡ ನೀನು ಗೆದ್ದು ಬರ್ತೀಯ, ನೀನು ಹೆಚ್ಚಿನ ಮತಗಳಿಂದ ನಿನಗೆ ಆಶೀರ್ವಾದ ಮಾಡ್ತೀವಿ ಅಂತೇಳಿ ಈಗಾಗಲೇ ನಮ್ಮ ಓಣಿಯ ಎಲ್ಲ ಹಿರಿಯರು ಕೂಡ ನಮ್ಮ ಬಸವರಾಜ್ ಗಾಳಿ ಅವರಿಗೆ ಮತವನ್ನು ಕೊಡ್ತೇವೆ ಅಂತ ಹೇಳಿ ಬಹಳ ಅತ್ಯಂತ ಉತ್ಸುಕತೆಯಿಂದ ಹೇಳ್ತಾರೆ. ಹಾಗಾಗಿ 100% ನಮ್ಮ 11ನೇ ವಾರ್ಡಿನ ಬಿಜೆಪಿ ಪಕ್ಷದ ಅಭ್ಯರ್ಥಿ ಬಸವರಾಜ್ ಗಾಳಿ ಅವರು ಗೆಲ್ತಾರೆ ಅಂತ ಹೇಳಿ, ಚನ್ನಬಸವ ಗಾಳಿ ಅವರು ಗೆಲ್ತಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸ್ಥಳೀಯ ರಾಜಕೀಯ ಮುಖಂಡರು ಯಾರೆಲ್ಲ ಭಾಗವಹಿಸುತ್ತಿದ್ದಾರೆ? ಈಗಾಗಲೇ ನಮ್ಮ ಪಕ್ಷದ ಎಲ್ಲ ಮುಖಂಡರು, ಬಿಜೆಪಿ ನಮ್ಮ ನಗರ ಘಟಕದ ಪದಾಧಿಕಾರಿಗಳು, ಆಮೇಲೆ ಜಿಲ್ಲಾ ಪದಾಧಿಕಾರಿಗಳು, ಎಲ್ಲ ನಮ್ಮ ನಗರ ಮುಖಂಡರು, ನಗರಸಭೆ ಸದಸ್ಯರು ಮತ್ತೆ ಎಲ್ಲ ನಮ್ಮ ವೈದ್ಯರು, ಪಕ್ಷದ ಎಲ್ಲ ಹಿರಿಯ ಮುಖಂಡರು ನೇತೃತ್ವದಲ್ಲಿ ಮತಯಾಚನೆ ಮಾಡ್ತಾ ಇದ್ವಿ. ಹಾಗಾಗಿ ಸಾರ್ವಜನಿಕರು ಎಲ್ಲರೂ ಕೂಡ ಬಹಳ ಸಕ್ರಿಯವಾಗಿ ಸಹಕಾರ ಮಾಡ್ತಾ ಇದ್ದಾರೆ. ನಾವು 100ಕ್ಕೆ 100ರಷ್ಟು ಗೆಲ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಹಾಡೋ ಭಾಷೆಗೊಂದು, ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ. ನಿನ್ನ ಕುಲವು ಎಂದು ನಗುತ್ತಿರಲಿ, ನಮ್ಮ ಆಯಸಲ್ಲದ ಭಾಗ ನಿಂದಿರಲಿ. ಮನಸ ಜಾತಿಗೆಂದು ನೋವ ಕಳೆಯಲೆಂದು ಧರೆಗೆ ಇಳಿದಿರು ಮಾಧವ. ನೀನು ಹರಸಿದರೆ ಮಳೆ, ಬೆಳೆಯ ಕೊಡುಗಳು ಈಳೆ. ಭೇದ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ. ಪಾಪ ಕರುಣವ ಕರೆದು ಬಿಡು,